ನಿಮ್ಮ ಕಡೆಯಿಂದ ಪೂಜೆ ಮಾಡಿಸ್ಬೇಕಂತ 6 ತಿಂಗಳ ಕೈಗಿಲ್ಲ ನಾನು. ನೀವು ರೊಕ್ಕ ಕೇಳಿಲ್ಲ ಹೇಳಿ ನೋಡಲ್ಲ. ನೀವು ಏನು ಕೇಳಿಲ್ಲ ಹೇಳಿ ದಯವಿಟ್ಟು. ಎಷ್ಟು ತ್ರಾಸ ಕೊಡ್ತೀರಿ ಅಂತ ಅನ್ಕೊಂಡಿಲ್ಲ ಸರ್. ನಿಮ್ಗೆ ನಮ್ಮ ಫಾದರ್ ತರ ನಾನು ನಿಮ್ಗೆ ಗೌರವ ಕೊಟ್ಟಿದ್ದೀನಿ. ಇಲ್ಲ ಹೇಳಿದಲ್ಲ ಸರ್, ನೀವು ಅಲ್ಲೊಂದು ಕಡೆ ಬರ್ಬೇಕಂತ. ನೀವು ಬರಲ್ಲ, ನೀವು ಪೂಜೆ ಮಾಡಿಕೊಡ್ರಿ ಅಂದ್ರೆ ನಾನು ಮನಸ್ಸು ಬಿಟ್ಬಿಟ್ಟಿದ್ದಲ್ಲ, ಮುಗಿಸ್ಬಿಟ್ಟಿದ್ದಿಲ್ಲ ನಾನು. ನೀವು ಹೇಳ್ಬಿಡ್ರಿ ಬರಲ್ಲ ಕೊರಬ. ಯಾಕೆ ನಿಮ್ಮ ಮಗ ಟೈಟ್ ಮಾಡ್ದ ನಿಮ್ಗೆ ಪೂಜೆ ಮಾಡಿ ಸರ್. ಕಾರ್ಡ್ ಪ್ರಿಂಟ್ 500 ಕಾರ್ಡ್ ಪ್ರಿಂಟ್ ಮಾಡೋದಂತ ಇವತ್ತು ಅಧಿಕಾರಿಗಳು ಇಲ್ಲ ಅಂತ ಹೇಳಿ ಸರ್. ನಿಮ್ಮನ್ನ ಹೇಳಿದ್ ಕೇಳ್ತೀನಿ ಸರ್. ನಾವಲ್ಲ ಪ್ರಿಂಟ್ ಆಗಿ ಹೋಗಿ ಅಂತ ಹೇಳಿ ಇಲ್ಲಿ ಹಣೆ ಮಾಡಿ ಹೇಳ್ತಾ ಇಬಿಟ್ಟು ನಾನು ಅಲ್ಲಿ ಇದು ಒಂದೇ ಒಳಗೆ ಬರಲಿಲ್ಲ ಅಂದ್ರೆ ನಾವು ಎಷ್ಟು ನಂಬಿಲ್ಲ ಅವ್ರನ್ನ. ಹೇಳ್ರಿ ಶುಭದಣ್ಣ ಯಾವ ಮಕ್ಕಳಿಗೆ ಹೇಳಿವೆಲ್ಲ ಇವೆಲ್ಲ ಬೇರೆ ಶುಭದಣ್ಣ. ಅವ್ನ ಬಜೆಟ್ ಇಲ್ಲಿ ಯಾವುದು ಈಗ ಸರ್ 1 ಮಿನಿಟ್ ಆಯ್ತು. ಬಜೆಟ್ ಇಲ್ಲ ಅಂತ ನಾವು ಸಾಹಿಬಿಗೆ ಇದೇ ತರನೇ ಮುಂದುವರಿತು. 6 ತಿಂಗಳಲ್ಲಿ ಮುಂದುವರಿತು. ಕೊನೆಗೆ ಮಲ್ಲಪ್ಪ ತಂಬದ ಇವರು ರಾಮಣ್ಣ ತಂಬದ ಅದ ಸುಮ್ಮನೆ ಆಗಲ್ಲ. ನಾವು ನೀವು ಯಾವುದೇ ಸುಗರಿಗೌಡ ಸುಮ್ಮನೆ ಯಾವ ಪೇಪರ್ ಕರೀಬೇಡ, ಏನು ಮಾಡೋದು ಬೇಡ. ನಮ್ಮ ಪಡಿನೇ ಹೊಡೆಯಲ್ಲ. ಆಡಲಿ ಶಂಕರಪ್ಪನ ಕೇಳ್ರಿ ನೀವು ಹೊಡೆಯೋಣಂದ ಇಲ್ಲಿ ಬ್ಯಾರಿ ಕಂಬದವ್ರು ಎಷ್ಟು ಸಲ ಬಂದಾರೋ ಅವ್ರು ಸುಳ್ಳು ಹೇಳಿರೋ ಕರೆಕ್ಟ್ ಗೊತ್ತಿಲ್ಲ. 2-3 ಸಲ ನಾ ಎಂಬ ಸಲ ಬರ್ತೀನಿ ಅಂದ್ರೆ ಹಂಗಾರೆ ಬಿಟ್ಟು ಮಾಡೋದು ಬೇಡ್ರಿ. ನಮಗೆ ನಮ್ಮ ಮರ್ಯಾದೆ ನಾಳೆ ಪೇಪರ್ ಉತ್ತರ ಸಿಗಲ್ಲ ನಮ್ಗೆ ಹೇಳಂತ ಅಂತ ಹೇಳ್ಬಿಟ್ಟು ನಾವು ಸಾಹೇಬ್ರ ಸರ್ ನೀವು ದಯವಿಟ್ಟು ಒಂದು ವಿಚಾರ ಮಾಡಿರಿ, ನಾ ಮಾಡ್ತೀನಿ. ನೀವು ಏನು ಹೇಳ್ತೀರಿ ಹೇಳಿ ಪೂಜೆ ನಿಮ್ಮ ಕೈಯಿಂದ ಮಾಡಿರಿ. ನಾನು ಮುಂದೆ ಗ್ರ್ಯಾಂಡ್ ಕೊಡಿಸ್ತೀನಿ ಅಂತ ಹೇಳ್ರಿ. ಅವ್ರಿಗೂ ಜವಾಬ್ದಾರಿ ಕೊಟ್ಟಿನಿ, ಆಲ್ರೆಡಿ ಕೊಟ್ಟಿನಿ ಅಂತ ಹೇಳ್ರಿ. ನೀವು ಏನು ಬೇಕು ಹೇಳ್ರಿ, ನಾವು ಒಟ್ಟಿಗೆ ಮಾಡ್ತೀನಿ ಸರ್. ಆಕಸ್ಮಿಕವಾಗಿ ನಾ ಈಗ ಮಾಡ್ತೀನಿ. ನಿಮ್ಗೆ ಆದ್ರೆ ರೊಕ್ಕ ಆಯ್ತು ಅದು ಬತ್ತಿಲ್ಲೋ ಶಿವಪುತ್ರ ಜಿದ್ದಿಗೆ ಅಂತ ಅವ್ರ ಕೈಯಾಗ ನಾನಾ ಕೊಡೋದಕ್ಕೆ ಕೊಟ್ಬಿಡೋಣ. ಅದು ಪಂಚಾಯತಿಗೆ ಯೂಸ್ ಮಾಡೋಣ. ನಾ ತಗೊಳಂಗಿಲ್ಲ. ಒಟ್ಟಿಗೆ ನಾನು ರೋಡ್ ಮಾಡ್ತೀನಿ ಸರ್. ರೈತರು ಭಾಳ ಹೆರಣದ, ನಮ್ಗೆ ಭಾಳ ಕುತಿ ಇವ್ರು ಹಾಕಕತ್ತಾರ. ನಾ ಹೇಳಿಲ್ಲ ಕೇಳ್ರಿ ಸಾಹೇಬ್ರ ಸತ್ಯವಾಗಿ ಹೇಳಿದ್ರಿ ಸರ್. ನೀವು ಏನು ತಿಳ್ಕೊಂಡು ನನಗೆ ಗೊತ್ತಿಲ್ಲ. ನನಗೆ ಮಾತ್ರ ಇವತ್ತು ಭಾಳ ಹೃದಯ ಬೇಜಾರಾಗಿದೆ ಸರ್. ನಿಮ್ಮ ಮ್ಯಾಗಿನ ಗೌರವದಿಂದ ನಿಮ್ಮ ಗೌರವದಿಂದ ಯಾವುದು ತಿಳ್ಕೊಂಡಿಲ್ಲ. ಒಟ್ಟು ಯಾರು ಹೇಳಿದ್ರು ನಾವು ಕೇಳೋಣ. ಮತ್ತೆ ಯಾಕೆ ಬರಲಿ ಸರ್? ಹ್ಞೂ ಅಂದ್ಬಿಟ್ಟು ನೀವು ಆಫೀಸರ್ಗೆ ಸರ್ ಆಫೀಸರ್ಗೆ ನೀವು ಕಾರ್ಡ್ ಪ್ರಿಂಟ್ ಮಾಡೋಕೆ ನೀವು ಫೋನ್ ಮಾಡಿ ಹೇಳಿದಿಲ್ಲ ಎಲ್ಲರ ಮುಂದೆ. ಕಲ್ಲು ಬರಿ ಅಂತ ಹೇಳಿರಲಿಲ್ಲ. ಮತ್ತೆ ಕೆಲಸ ಯಾಕೆ ಲಗ್ನಕ್ಕೂ ನಿಮ್ಗೆ ಹೇಳಿದ್ ನಾನು ಕನ್ಫ್ಯೂಷನ್ ಆಗ್ಯದ. 4 ಗಂಟೆ ಅಂತ ನಾವು ತಿಳ್ಕೊಂಡು ಹೇಳ್ತಾನೆ ಸರ್. ಇಲ್ಲಿ ರಾಹುಲ್ ಅವ್ರಿಗೆ ಬಂದು ಕಾರ್ಡ್ ಪ್ರಿಂಟ್ ಹಾಕ್ಯಾರ ಸರ್. ನೀವು 500 ಹೇಳಿದ್ರೆ 500 ಪ್ರಿಂಟ್ ಆಗ್ಯದ. ನಾ ಇನ್ನೊಂದು 500 ಮಾಡಿಸ ಅಂದ್ಕೊಂಡು 1000 ಮಾಡಿಸ್ತೀವಿ ಸರ್. ಈಗ 500 ಪ್ರಿಂಟ್ ಆಗ್ಯಾವ ಮೊದಲು ಹೇಳಬೇಕಿಲ್ಲ ಅಂತ ಹೇಳಿ ಸರ್. ಅಲ್ಲ 4 ಗಂಟೆ ಅಂತ 4 ಗಂಟೆ ಅಂತ ಅಲ್ರಿ ಇದ್ರೆ ಕಾರ್ಡ್ ಪ್ರಿಂಟ್ ಮಾಡೋದು ಅಧಿಕಾರಿ ಪ್ರೋಟೋಕಾಲ್ ಆಗ್ಯದ, ಹೋಗ್ಯದ DCFCಗೆ ನಿಮ್ಮ ಮತ್ತೆ ಬಂದದ, ಫೈನಲ್ ಆಗ್ಯದ ಅಂತ ಇವೆಲ್ಲ ಪ್ರೊಸೀಜರ್ ಆಗ್ಯಾವಿಲ್ಲ. ಆಗ್ಯಾವ. ಲಾಸ್ಟಿಗೆ ಏನೈತ್ರಿ ಫೈನಲ್ ಓಪನಿಂಗ್ ಟೈಮ್ನಾಗೆ ಅವ್ರು ಚಲೋ ಕಾರ್ಡ್ ಮಾಡಿಸಿ ಪ್ರಿಂಟ್ ಮಾಡಿ ಮತ್ತೊಮ್ಮೆ ಮಾಡಿಸಮ್ಮ ಅಂತ ಹಿಂಗಾಯ್ತು ಸರ್. ಇಲ್ಲೆಲ್ಲ ಹೇಳ್ಬಿಟ್ಟದ. ಆ ಊರನ್ ಮಂದಿ ಬಂದಿವು, ಏನು ಉತ್ತರ ಕೊಡ್ತೀರಿ ದಯವಿಟ್ಟು ಹೇಳಿ. ನೀವು ಅವಾಗ ಊರನ್ ಮಂದಿ ಬಂದಿವಿ ಸರ್, ನಮಗೆ ಫಂಡ್ ಇಲ್ಲಪ್ಪ, ನಮ್ಗೆ ಮಾಡೋಕ್ಕಾಗಲ್ಲ. ನೀವು ಮಾಡಬೇಡ್ರಿ, ನಾ ಬರಲ್ಲ. ಫಂಡ್ ಇಲ್ಲ ಅನ್ನೋದಕ್ಕೆ ನಾ ಬರಲ್ಲ, ಫಂಡ್ ಇದ್ದಕ್ಕೆ ಬರ್ತೀನಿ. ಕ್ಲೋಸಲ್ಲ ಚಾಪ್ಟರ್ ಕ್ಲೋಸಲ್ಲ. ನಾ ಬೈಟ್ ಕೊಟ್ಟಿಲ್ಲ ಕೇಳ್ರಿ ಸರ್. ಇವತ್ತು ಜಿದ್ದಿಗೆ ಅವರೇ ನೀವೆಲ್ಲ ನಾವು ಮಾಡತ್ ಹೇಳಿ ನೋಡ್ರಿ. ಅಣ್ಣ ನೀವ್ ಯಾಕೆ ಮಾತಾಡ್ತೀರಿ? ನಾವ್ ಮಾಡತ್ ಹೇಳಿ ಅವ್ರಿಗೆ ಪೂಜೆ ಮಾಡಂತ ಹೇಳಿವ್ರಿ. ರೊಕ್ಕ ಕೊಡು ಅಂತ ಹೇಳಿ ನಾವು ಮಾಡ್ತೀವಲ್ಲ. ನಾವು ಕಾರ್ಯಕರ್ತಲ್ಲ, ಸ್ಟೇಟ್ ಆಫೀಸ್ ವೈಸ್ ಪ್ರೆಸಿಡೆಂಟ್ ಮಾಡಿಲ್ಲ ಅವರು. ಈಗ APM ಜಾತ್ರೆಗೆ ಮಾಡಕ್ ಹೋದ್ರೆ ನಾವು ಅಲ್ಲಂದಿಲ್ಲ. ಕಾಂಗ್ರೆಸ್ ಪಕ್ಷದ ಮನುಷ್ಯ ಅಲ್ಲ, ಅವ್ರ ಅಭಿಮಾನಿ ಅಲ್ಲ. ಈ ಸ್ಟೇಟ್ ರೋಡ್ ಇದೆಲ್ಲ ಫಂಕ್ಷನ್ ಹೋಗುವಾಗ ನಾವು ಬೈಟ್ ಕೊಟ್ಟು ಕಳಿಸಿ ನೋಡ್ರಿ. ಕರ್ಜಗಿ ತೆಲುಗಿ ರಸ್ತೆ ಈಗಾಗಲೇ 3 ರೋಡ್ ಮಾಡಿದ್ದಾರೆ. ಅದು ಕಮರ್ಷಿಯಲ್ ರೇಟ್ ರೈತರಿಗೆ ಒಳ್ಳೇದಾಗ್ತಾ ಇದೆ. ಇದು ನಮ್ಮ ಪಕ್ಷದ ಕೆಲಸ ರೀ, ನಮ್ಮ ಮೇಲೆ ರೀ. 80 ಲಕ್ಷ ರೂಪಾಯಿ ರೋಡ್ ಇದ್ರ ಬಗ್ಗೆ ರೈತರೆಲ್ಲ ಖುಷಿ ಆದಾರ. ಕೆಲವೊಂದು ಕಡೆ ಉಳ್ದದ
ದಿವಸ ನಿಂತ್ಕೊಂಡು ಎಲ್ಲ ರೈತರು ಕರ್ಕೊಂಡು ಆ ಸಿಡಿದು ಒಂದು ಎಕ್ಸ್ಟ್ರಾ ಪೈಪ್ ಹಾಕ್ಸ್ಕೊಂಡು ಎಸ್ಟಿಮೇಟ್ ಬರೀ ಒಂದು ಪೈಪ್ ಅಂತ ಹೇಳಿ ಈ ಕೆಲವು ವಿಷಯಗಳಿಲ್ಲ ಇಲ್ಲಿ ಮಾತಾಡಿ ಬರಲ್ಲ. ತಿಳ್ಕೊಳ್ಳಿ ಏನಪ್ಪಾ ಅಂದ್ರೆ ಏನದ ಅಂತಂದ್ರೆ ಇದು ಮಾಡಿದ್ದು ನಾವು ಜನರಿಗೆ ತಿಳಿಸ್ಬೇಕು, ನಮ್ಗೆ ಪಕ್ಷದ್ದು ಸಾಯಿಬರದು ನಾವು ಹೇಳ್ಬೇಕು, ಅದು ನಮ್ಮ ಕರ್ತವ್ಯ. ಆದ್ರೂ ಸಹಿತ ಆ ಕಾಂಟ್ಯಾಕ್ಟರ್ದಲ್ಲಿ ಅವ್ರಿಗೆಲ್ಲ ಇಲ್ಲೆಲ್ಲ ಮದುವೆ ಬರಲ್ಲ, ಅದು ನಮ್ಮ ಒಳಗೆ ಮದುವೆ ಇರಬೇಕು, ಮನೆಯೊಳಗೆ ಗೊತ್ತೈತೆ. ಕೆಲವು ವಿಷಯಗಳನ್ನ ಬೋರ್ಡ್ ಹಾಕಂತ ಹೇಳಿದ್ರು, ಜನರಿಗೆ ತಿಳಿಸ್ಬೇಕು. ಸಿಡಿ ಅವ್ರು ಕರೆದು ಜನ ಗಲಾಟೆ ಮಾಡಿದ್ರೆ ಒಂದು ಪೈಪ್ ಅಷ್ಟೇ ಮಾಡಕ್ಕೆ ಹತ್ಕೊಂಡವ್ರು, ನಾವು 3 ಪೈಪ್ ಹೊಡೆದು ಹೋಗ್ಬಿಡಿ ಅವ್ರು ಅಪ್ಪ ಉಳಿತಂದ್ರೆ ಬಿಡಕ್ಕೆ ಸಮಾಧಾನ ಮಾಡಿ ಪಾಪ ಹೊನ್ನೂರವ್ರಿಗೆ ಇನ್ನೊಂದು ಪೈಪ್ ಹಾಕ್ಸ್ಬೋದು. ಅವು 2 ಪೈಪಿಂದ ಒಂದು ಸ್ವಲ್ಪ ಮ್ಯಾಗ ನೀರು ಹೋದು, ಇನ್ನೊಂದು ಪೈಪ್ ಹಾಕಿದ್ರೆ ಅದು ನೀರು ಹೋಗ್ತೀವಿ. ಅದಕ್ಕೂ ನಾನು ಹೇಳಿದೆ ಬೋರ್ಡ್ ಹಾಕಿ ಯಾವ ಸ್ಕೀಮ್ ಏನು ಅಂತ ಒಬ್ಬರು ನಮ್ಗೆ ಬೆಳಕಿಲ್ಲ. ಇರಲಿ ಅವೆಲ್ಲ ಮಾತಾಡಕ್ಕೆ ಬರಲ್ಲ. ರೋಡ್ ಆಗಿದೆ, ಜನರಿಗೆ ಅನುಕೂಲ ಆಗಿದೆ, ಜನರಿಗೆ ಹೊರಪಡಿ ರೋಡ್ ಮಾಡ್ಬಿಟ್ಟು ಅದು ಹೇಳಿ ಬರೀ ಸರ್. ಆದರೆ ಈ ರೋಡ್ ವಿಷಯದಲ್ಲಿ ಯಾವುದು ಬೋರ್ಡಲ್ಲಿ ಕೊಟ್ಟಿಲ್ಲ. ನಮಗೆ ನಿಮ್ದು ಅಲ್ಲಿ ಪಾದಾರ್ಪಣೆ ಅಷ್ಟೇ ನಾವು ಬಿಕಾಸ್ ಆಫ್ ಹುಚ್ಚ ಅಭಿಮಾನಿ ನಿಮ್ಮದು, ನಿಮ್ಮ ಮಗನದಲ್ಲ, ನಿಮ್ಮದು, ನಿಮ್ಮ ಸಲುವಾಗಿ. ನಿಮ್ಮ ಮಗನ ಸಲುವಾಗಿ ನಮ್ದು ಅಭಿಮಾನೇ ಇಲ್ಲ. ಇವತ್ತಿನವರೆಗೆ ನೀವು ಎಷ್ಟು ನಂದು 3x ಅಂತ ಹಾಕಿರಿ, 3 ವರ್ಷದಾಗ ಒಂದು ಕೆಲಸನೂ ಆಗಿಲ್ಲ ಸರ್ ಇವತ್ತಿನವರೆಗೆ. ಬಿಕಾಸ್ ಸೀದಾ ಅಲ್ಲಿ ಹೋಗುತ್ತೆ ದಾಸ್ ಸಿಪಿಐದು ಏನು ಸ್ಟಾರ್ಟ್ ಆಯಿತು, ನೀವು ಸಿಪಿಐ ಮಾಡಿಕೊಟ್ಟು ಟ್ರಾನ್ಸ್ಫರ್ ಮಗವಲ್ಲಿ ಬೇಡ ಅಂತ ಹೋಗ್ಬಿಟ್ಟು ಖರ್ಚಿಗೆ ನೀವು ಹೆಂಡ್ರು ತಗೋರ್ಬೋ, ನೀನು ಮುಂದೆ ನಡೆಸೋದು ಅಲ್ಲಿ ಸಾಕು ಸಂಘಟನೆ ವೀಕ್ ಅದಂದ್ರಿ ಮಗ ಬೇಡ. ನೀವು ಎದುರ ಬದಲಾಗಿದ್ರಿಲ್ಲ, ನೀವು ಸುಮ್ಮ ಕೂತು ಇಲ್ಲಪ್ಪ ಅನಿವಾರ್ಯ ಇರ್ತದೆ, ನಾವು ಸುಮ್ಮ ಚರ್ಚೆ ಎಲ್ಲ ಬಂದೇ ಬೇಡ ಮೀಡಿಯಾದ ಮಾತಾಡೋ ಒಬ್ಬರೇ ಮಾತಾಡ್ತೀವಿ ಸರ್. ಅದಕ್ಕಾಗಿ ನಾವು ಅದಕ್ಕಾಗಿ ಸರ್ ಅದಕ್ಕಾಗಿ ನಾನು ಅದಕ್ಕಾಗಿ ಏನಾಗ್ಬಿಡ್ತು ಶಾಸಕ ಮನೆಗೆ ಬಂದಾರ ದೈನಂದಿನ ಕೇಳಿ ಕೇಳಿ ನೀವು ಆ ಮಾತು ಹೇಳ್ಬಿಟ್ರಿ ಸರ್, ಆ ಮಾತು ಹೇಳ್ಬಿಟ್ರಿ ಸರ್. ನಾನು ಮುದ್ದಮ್ಮ ಇಲ್ಲಿ ಆಗ್ಬಾರ್ದು, ಶಾಸಕರು ಮ್ಯಾಗೆ ಕರ್ಸೋಣ ಮ್ಯಾನ್ ಕೂತಿದ್ದೀನಿ ಬರ್ನ ಮನೆಗೆ ನನಗೆ ಮ್ಯಾಲೆ ಕೂತಿದ್ದೆ. ಹಂಗೂ ಸಾಹೇಬ್ ಬಂದೇ ಬರ್ತಾರ, ಇಲ್ಲೇ ಕುತ್ಕೊಂಡು ಮಾತಾಡೋಣ ಅಂತ ಮ್ಯಾಗ ಕೂತಿದ್ದೆ. ನೀವೇನಾದ್ರು ಕೇಳ್ತಾ ಇದ್ದೀರಿ ಈಗ ನಾವು ಮರ್ಯಾದೆ ಕೊಡ್ತಾ ಇಲ್ಲ ಅನ್ನಕೈತಲ್ಲ. ಇಲ್ಲ ಚಲೋ ಕಾಣಲಿ ಮಾಡ್ಯಾರ ಮೀಡಿಯಾ ಯಾರು ತೆಗೆದವ್ರು ಯಾರು? ನಾ ತೆಗ್ದೀನಿ ಸೀದಾ ಊಟ ಮಾಡ್ತೀರಿ. ನಾ ಏನಂದೆ ಮಕ್ಕಳು ಕುರ್ಚಿ ಬೇಕು ಬೇಡ ಸರ್, ನನಗೆ ಭಾಳ ಹೃದಯ ಭಾರ ಆಗಿದೆ. ಯಾಕಂದ್ರೆ ನೀವು ದೊಡ್ಡ ನಾನು ಅಷ್ಟು ಹಚ್ಕೊಂಡಂತ ವ್ಯಕ್ತಿ, ಅವನಿಗೆ ಗೊತ್ತು, ಮಗನಿಗಲ್ಲ ಇವರಿಗೆ ಹಚ್ಕೊಂತ ವ್ಯಕ್ತಿ. ಏನೂ ನಡೆಯಂಗಿಲ್ಲ, ಅಸಹಾಯಕರಾಗ್ಯಾರ, ಅದನ್ನ ಅರ್ಥೈಸ್ಕೊಂಡಿಲ್ಲ. ಆದ್ರೂ ಮುನ್ನುಗ್ತಾ ಇದೀನಿ. ಯಾಕಂತಂದ್ರೆ ಎಲ್ಲಿ ಹೋದ್ರು ಸಹಿತ ನನಗ ಅಪಾರ ಗೌರವ ಇದೆ, ಗೌರವ ಕೊಡ್ತಾರೆ. ಅರ್ಥ ಮಾಡ್ಕೊಂಡು